ಸಿದ್ದರಾಮಯ್ಯನವರು ತುಮಕೂರಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಮಾಜಿ ಸಹಕಾರ ಸಚಿವ ಕೆಎನ್ ರಾಜಣ್ಣರ ಮನೆಗೆ ಹೋಗೋದು ಅವರ ಪದ್ಧತಿ ಮತ್ತು ಹವ್ಯಾಸ. ಆದರೆ ಇವತ್ತು ಕೂಡ ರಾಜಣ್ಣರ ಮನೆಗೆ ಲಂಚ್ ಟೈಮಿಗೆ ಹೋಗ್ತಾರೆ ಅನ್ನೋ ಸುದ್ದಿ ಇತ್ತು, ಆದರೆ ಹೋಗಿಲ್ಲ ಅನ್ನೋ ಮಾಹಿತಿ. ಮಾಜಿ ಸಚಿವ ಕೆಎನ್ ರಾಜಣ್ಣಗೆ ಶಾಕ್ ಮೇಲೆ ಶಾಕ್. ರಾಜಣ್ಣರ ಮನೆಗೆ ಹೋಗಲಿಲ್ಲ ಸಿದ್ದರಾಮಯ್ಯ. ರಾಜಣ್ಣ ಕರೆದಿದ್ದ ಔತಣಕೂಟಕ್ಕೆ ಸಿಎಂ ಗೈರಾಗಿದ್ದೇಕೆ? ಇದ್ದಕ್ಕಿದ್ದ ಹಾಗೆ ಹೋಗದಲ್ಲೇ ಇದ್ರೆ ಏನ್ ಕತೆ? ಕೈ ಹೈಕಮಾಂಡ್ನಿಂದ ಸಿಎಂಗೆ ಬಂತ ಕಟ್ಟಪ್ಪಣೆ, ಹೋಗು ಕೂಡ್ದು ಹೋಗಬಾರ್ದು ಹೋಗಲೇಬಾರ್ದು. ಹೀಗಾಗಿ ರಾಜಣ್ಣ ಕರೆದಿದ್ದ ಔತಣಕೂಟಕ್ಕೆ ಗೈರಾದ್ರ ಸಿಎಂ ಅಥವಾ ಬೇರೇನಾದ್ರೂ ಕಾರಣಗಳಿತ್ತ? ಸಿಎಂ ಸೇರಿ ಆಪ್ತರನ್ನ ಔತಣಕೂಟಕ್ಕೆ ಆಹ್ವಾನ ಕೊಟ್ಟಿದ್ರು ರಾಜಣ್ಣ, ಇನ್ವೈಟ್ ಮಾಡಿದ್ರು. ತುಮಕೂರು ನಿವಾಸದಲ್ಲಿ ಔತಣಕೂಟ ಆಯೋಜಿಸಿದ್ದ ರಾಜಣ್ಣ, ಆದರೆ ಕೊನೆ ಕ್ಷಣದಲ್ಲಿ ಔತಣಕೂಟಕ್ಕೆ ಸಿಎಂ ಗೈರಾದ್ರು. ಇದ್ದಕ್ಕಿದ್ದ ಹಾಗೆ ಸಿಎಂ ಸಿದ್ದರಾಮಯ್ಯನವರು ಬರಲ್ವಂತೆ ಅಂತ ಹೇಳಿ ಯಾರೋ ಅವರು ಕಿವಿಗೆ ಹೇಳಿದ್ರು. ನಾಯಕತ್ವ ಬದಲಾವಣೆ, ಸಂಪುಟ ಪುನರ್ರಚನೆ ಹೊತ್ತಿನಲ್ಲಿ ಔತಣ ಸಭೆ ಇವೆಲ್ಲ ಬೇಡ, ಸಿದ್ದರಾಮಯ್ಯನವರೇ ತುಮಕೂರಿಗೆ ಹೋದ್ರೆ ರಾಜಣ್ಣರ ಮನೆಗೆ ಹೋಗಬೇಡಿ ಅಂತ ಹೈಕಮಾಂಡ್ ನಾಯಕರು ಯಾರಾದರೂ ಹೇಳಿದ್ರ? ರಾಜಣ್ಣ ಔತಣಕೂಟಕ್ಕೆ ಅಡ್ಡಿ ಮಾಡಿದವರು ಯಾರು ಅನ್ನೋದು ಈಗ ರಾಜಕಾರಣದಲ್ಲಿ ಸ್ವಲ್ಪ ಕುತೂಹಲವನ್ನು ಕೆರಳಿಸಿದೆ. ಲಂಚ್ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕಿದ್ರ ಕೆಪಿಸಿಸಿ ಅಧ್ಯಕ್ಷ ಅನ್ನೋ ಪ್ರಶ್ನೆಗಳು ಕಾಡುತ್ತಿದೆ. 108 ಅನುಮಾನ, 16 ಸಂಶಯ. ಔತಣಕೂಟಕ್ಕೆ ಸಿಎಂ ಸಿದ್ದರಾಮಯ್ಯನವರು ಗೈರಾದರು. ಔತಣಕೂಟಕ್ಕೂ ಹೋಗಲೇಬೇಕು ಅಂತ ಕಡ್ಡಾಯ ನಿಯಮಗಳಿದಾವ? ಇಲ್ಲ. ರಾಜಣ್ಣ ಸ್ನೇಹಿತರು ತುಮಕೂರಿಗೆ ಹೋದಾಗಲೆಲ್ಲ ರಾಜಣ್ಣನ ಮನೆಗೆ ಹೋಗೋದು ಹವ್ಯಾಸ. ಹೋಗಲೇಬೇಕು ಅನ್ನೋ ಕಡ್ಡಾಯ ನಿಯಮಗಳಿದಾವ? ಒಂದು ವೇಳೆ ಹೋದ್ರೆ 16 ಪ್ರಶ್ನೆಗಳು 16 ಸುದ್ದಿಗಳು ಹರಿದಾಡಬಹುದು ಅನ್ನೋ ಕಾರಣಕ್ಕೋಸ್ಕರ ಹೋಗದೆ ಬಾಕಿ ಆದ್ರ ಸಿಎಂ ಸಿದ್ದರಾಮಯ್ಯ ಗೊತ್ತಿಲ್ಲ. ಒಟ್ಟಾರೆ ಕೆಎನ್ ರಾಜಣ್ಣರ ಮನೆಗೆ ಸಿಎಂ ಸಿದ್ದರಾಮಯ್ಯನವರು ಹೋಗುತ್ತಾರೆ ಅನ್ನುವ ಬಹುದೊಡ್ಡ ನಿರೀಕ್ಷೆಗೆ ಕೊಳ್ಳಿ ಇಟ್ಟಂತಾಯ್ತು. ಇವತ್ತು ಹೋಗಲಿಲ್ಲ. ಬರ್ತಾರೆ ಅಂತ ಹೇಳಿ ಕೆಎನ್ ರಾಜಣ್ಣ ಕಾಯ್ತಾ ಕೂತಿದ್ರು. ರಾಜಣ್ಣರ ಮನೆ ಶೃಂಗಾರ ಆಗಿತ್ತು, ಎಲ್ಲದಕ್ಕೂ ಸಿದ್ಧ ಆಗಿತ್ತು. ಅಡಿಗೆ ರೂಮ್ನಲ್ಲಿ ಎಲ್ಲ ಸಾಮಾನುಗಳು ಶಬ್ದ ಮಾಡ್ತಾ ಇದ್ವು, ಸೌಟು ಪಾತ್ರೆ. ಈಗ ಬರ್ತಾರೆ ಸಿಎಂ ಅಂತ ಕಟ್ಟ ಕಡೆಯ ಕ್ಷಣದಲ್ಲಿ ಗೊತ್ತಾಯಿತು ಸಿಎಂ ಸಿದ್ದರಾಮಯ್ಯನವರು ರಾಜಣ್ಣರ ಮನೆಗೆ ಬರ್ತಾ ಇಲ್ಲ ಅಂತ. ಸ್ವಲ್ಪ ಶಾಕ್ ಆಗಿ ಆಗುತ್ತೆ ಸ್ವಾಭಾವಿಕವಾಗಿ. ಮಾಜಿ ಸಚಿವರು ಮನೆಗೆ ಸಿಎಂ ಬರ್ತಾರೆ ಅನ್ನುವಂಥ ಸುದ್ದಿ ಒಂದಷ್ಟು ಅಲ್ಲೆಲ್ಲ ಆ ಭಾಗದಲ್ಲೆಲ್ಲ ಹಬ್ಬಿರುತ್ತೆ, ಜನನೂ ಸೇರಿರ್ತಾರೆ. ಇದ್ದಕ್ಕಿದ್ದ ಹಾಗೆ ಸಿಎಂ ಬರ್ದಲೇ ಇದ್ದಾಗ ಸಾಮಾನ್ಯವಾಗಿ ಚರ್ಚೆಗಳಾಗ್ತವೆ. ಅದೇ ತರಹದ ಸಾಮಾನ್ಯ ಚರ್ಚೆಗೆ ಕಾರಣವಾಯಿತು. ನಾಯಕತ್ವ ಬದಲಾವಣೆ, ಪುನರ್ರಚನೆ ಇನ್ನೂ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದ್ದ ರಾಜಣ್ಣ ನಿವಾಸದ ಔತಣಕೂಟ. ಆದರೆ ಸಿಎಂ ಗೈರಾದ್ರು. ರಾಜಣ್ಣ ಔತಣಕೂಟಕ್ಕೆ ಅಡ್ಡಿ ಮಾಡಿದವರು ಯಾರು ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇದೆ. ಲಂಚ್ ಪಾಲಿಟಿಕ್ಸಿಗೆ ಬ್ರೇಕ್ ಹಾಕಿದ್ರ ಕೆಪಿಸಿಸಿ ಅಧ್ಯಕ್ಷರು? ಈ ಹಿಂದೆ ಬ್ರೇಕ್ಫಾಸ್ಟು ಪಾಲಿಟಿಕ್ಸು, ಡಿನ್ನರ್ ಪಾಲಿಟಿಕ್ಸು ಅಂತ ಹೇಳಿ ನಡೀತಿದ್ದಾಗ ಹೈಕಮಾಂಡ್ ನಾಯಕರ ಜೊತೆ ಮಾತನಾಡಿ ಡಿ.ಕೆ. ಶಿವಕುಮಾರ್ ಅವರು ಅದನ್ನೆಲ್ಲ ನಿಲ್ಲಿಸಿದ್ರು. ದಲಿತ ಸಮಾವೇಶ ಮಾಡೋ ಪ್ಲ್ಯಾನು ಅದು ಇದು ಅಂಥೇಳಿ ಬೇರೆ ಬೇರೆ ಸಂದೇಶಗಳು ಹೋಗ್ತಾವೆ ಅನ್ನುವಂಥ ಕಾರಣಕ್ಕೋಸ್ಕರ ಆ ತರಹದ ಪದ್ಧತಿಗೆ ಬ್ರೇಕ್ ಹಾಕಿದ್ರು ಡಿ.ಕೆ. ಶಿವಕುಮಾರ್. ಕೆಎನ್ ರಾಜಣ್ಣ ರಾಜೀನಾಮೆ ಕೊಟ್ಟು ಹೊರಗೆ ಬರೋದಕ್ಕೂ ಕೂಡ ಒಂದು 30ರಷ್ಟು ಡಿ.ಕೆ. ಶಿವಕುಮಾರೇ ಕಾರಣರು ಅಂತ ಹೇಳಿ ಮಾತನಾಡ್ತಾರೆ. ಈ ಒಂದು ಲಂಚ್ ಮೀಟಿಂಗ್ ಅನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದು ಡಿ.ಕೆ. ಶಿವಕುಮಾರ್ ಅವರೇನಾ ಅನ್ನೋ ಪ್ರಶ್ನೆಗಳು ಸಹಜವಾಗಿ ರಾಜಕಾರಣದಲ್ಲಿ ಕಾಡುತ್ತೆ. ಅವ್ರು ಮಾಡಿದ್ರೋ ಮಾಡಿಲ್ವೋ ಅದು ಬೇರೆ ಪ್ರಶ್ನೆ. ಆದರೆ ರಾಜಕೀಯದಲ್ಲಿ ಸಂದೇಹ ಬಂದ ಕಡೆಯೆಲ್ಲ ಮುಟ್ಟಿ ನೋಡಿ ಅಲ್ಲೊಂದು ಪ್ರಶ್ನೆಯನ್ನು ಉದ್ಭವಗೊಳಿಸುವಂಥ ಗುಣಗಳು ರಾಜಕಾರಣ ಹೊಂದಿದೆ. ಹಾಗಾಗಿ ಸ್ವಾಭಾವಿಕವಾಗಿ ಆ ತರಹದೊಂದು ಪ್ರಶ್ನೆ ಕಾಡುತ್ತೆ. ಮಾಜಿ ಸಚಿವ ಕೆಎನ್ ರಾಜಣ್ಣಗೆ ಶಾಕ್ ಎದುರಾಯಿತು. ರಾಜಣ್ಣ ಕರೆದಿದ್ದ ಔತಣಕೂಟಕ್ಕೆ ಸಿಎಂ ಗೈರಾಗಿದ್ದು ನಿಜಕ್ಕೂ ಕೂಡ ಆಶ್ಚರ್ಯ. ಕೈ ಹೈಕಮಾಂಡ್ನಿಂದ ಸಿಎಂಗೆ ಬಂತ ಕಟ್ಟಪ್ಪಣೆ. ಹೀಗಾಗಿ ರಾಜಣ್ಣ ಕರೆದಿದ್ದ ಔತಣಕೂಟಕ್ಕೆ ಗೈರಾದ್ರ ಸಿಎಂ ಸೇರಿ ಆಪ್ತರನ್ನ ಔತಣಕೂಟಕ್ಕೆ ಆಹ್ವಾನ ಮಾಡಿದ್ರು ಕೆಎನ್ ರಾಜಣ್ಣ. ತುಮಕೂರು ನಿವಾಸದಲ್ಲಿ ಔತಣಕೂಟ ಆಯೋಜಿಸಿದ್ದ ರಾಜಣ್ಣ, ಆದರೆ ಕೊನೆ ಕ್ಷಣದಲ್ಲಿ ಔತಣಕೂಟಕ್ಕೆ ಸಿಎಂ ಗೈರಾದ್ರು. ನಾಯಕತ್ವ ಬದಲಾವಣೆ, ಸಂಪುಟ ಪುನರ್ರಚನೆ ಹೊತ್ತಿನಲ್ಲಿ ಔತಣ ಸಭೆ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದ್ದ ರಾಜಣ್ಣ ನಿವಾಸದ ಔತಣಕೂಟ. ಇನ್ನು ರಾಜಣ್ಣ ಔತಣಕೂಟಕ್ಕೆ ಅಡ್ಡಿ ಮಾಡಿದವರು ಯಾರು ಅನ್ನೋ ಪ್ರಶ್ನೆಗಳು ಕೂಡ ರಾಜಕೀಯದಲ್ಲಿ ಕಾಡ್ತಾ ಇದೆ. ಲಂಚ್ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕಿದ್ರ ಕೆಪಿಸಿಸಿ ಅಧ್ಯಕ್ಷರು? 108 ಅನುಮಾನ ಹುಟ್ಟು ಹಾಕಿದ ಔತಣಕೂಟಕ್ಕೆ ಸಿಎಂ ಗೈರಾದಂತಹ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.